ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆ ಟೀ ಮಾರ್ನಿಂಗ್. ನೋಡಿ ಚುಯಿ ಅನ್ಕೋತ ಹೆಂಗೆ ಕುಂತದ ಪಕ್ಷಿ, ಬ್ಲ್ಯಾಕ್ ಕಲರ್. ಸೊ ಮಾರ್ನಿಂಗ್ ನನ್ನ ಗಾರ್ಡನ್ನಲ್ಲಿ ಬಂದೀನಿ. ಒಂದಿಷ್ಟು ತರಕಾರಿ ಬೇಕಿತ್ತು, ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋಮಂಥೇಳಿ. ಇವತ್ತೇನು ಹಾರ್ವೆಸ್ಟ್ ಮಾಡೋದಾಗುತ್ತೋ ಇಲ್ಲ ಗೊತ್ತಿಲ್ಲ, ಯಾಕೆಂದ್ರೆ ಬೇರೆ ಕೆಲಸಗಳಿದಾವೆ. ನನಗೆ ಟೈಮ್ ಆಗೋಗ್ಯದ ಆಲ್ರೆಡಿ. ನಾನೇನು ಹಾರ್ವೆಸ್ಟ್ ಮಾಡಲ್ಲ ಇವಾಗ, ಸುಮ್ಮನೆ ಇಷ್ಟು ನೋಡ್ಕೊಂಡು ಹೋಗ್ಬಿಡ್ತೀನಿ ನಾನು. ಸೊ ಬೆಳಗ್ಗೆ ಎಷ್ಟು ಚಂದ ಅನಿಸುತ್ತೆ ಗೊತ್ತಾ ಇಲ್ಲಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ನಿನ್ನೆ ಲೈಟಾಗಿ ಮಳೆ ಬಂದಿದೆ. ಅದಾದಮೇಲೆ ನಾನು ನಿನ್ನೆ ಫುಲ್ ಗಾರ್ಡನ್ ಕ್ಲೀನ್ ಮಾಡೀನಿ ಫ್ರೆಂಡ್ಸ್. ಎಷ್ಟು ಗಾರ್ಡನ್ ಕ್ಲೀನ್ ಮಾಡೀನಂದರೆ, ಗಾಳಿ ಮಳೆ ಇತ್ತು ಇಲ್ಲಿ ನೋಡ್ರಿ. ಎಲ್ಲ ಕಟ್ಟಿಂಗ್ಸು, ಏನೇನು ಅನ್ವಾಂಟೆಡ್ ಟ್ರೀಸು, ಪ್ಲಾಂಟ್ ಏನೇನು ಅಲ್ಲಿ ಬೆಳೆದಿದ್ವಲ್ಲ ಅವನ್ನೆಲ್ಲ ಕಟ್ ಮಾಡಿ ತೆಗ್ದೀನಿ. ಆಮೇಲೆ ಬೆಳಗ್ಗೆ ನಾನು ಟೀ ತೊಗೊಂಡು ಬಂದೀನಿ. ಇಲ್ಲಿ ನೋಡ್ರಿ, ಇದನ್ನು ಹೆಂಗೆ ಕ್ರಾಸ್ ಆಗಿದೆ. ಈಗೊಂದು ಸ್ವಲ್ಪ ಸೀದಾ ಮಾಡಲ. ಇವಾಗ ಅಲ್ಲಿ ನಿಂದಿರ್ಸಿದ್ದೀನಿ. ನಿನ್ನೆ ಫುಲ್ ಗಾರ್ಡನ್ನ ಕ್ಲೀನ್ ಮಾಡಿಕೊಂಡೆ. ಒಣಗಿರೋದು ಎಲೆ ಆಯಿತು, ಅದಾಯಿತು. ಒಂದು 2 ಅವರ್ ಕೆಲಸ ಆಯಿತು ನನಗೆ. 2 ಅವರ್ ಕೆಲಸ ಮಾಡಿದೆ. ಸೊ ಇದು ಗಿಡದಲ್ಲಿ ನೋಡಿರಿ ಎಷ್ಟೊಂದು ಮಗು ಹೂವು ಹಾಗೆ ಬರ್ತಾನೆ ಇದ್ದಾವೆ. ಸೊ ಈ ಗಿಡದಲ್ಲಿ ಸಪೋಟ ಹಣ್ಣು ಕೂಡ ಆಗ್ತಾಯಿದ್ದಾವೆ. ನನ್ನ ಫಸ್ಟ್ ಸಪೋಟ ಹಣ್ಣು ಈ ಗಿಡದಲ್ಲಿ. ಸೊ ಇನ್ನೂ ಹೂವು ಅಂತೂ ಇದ್ದಾವೆ, ಎಷ್ಟು ದಿವಸದಿಂದ ಹೂವು ಬರ್ತಾನೆ ಇದ್ದಾವೆ. ಒಂದಿಷ್ಟು ಹಾರ್ವೆಸ್ಟ್ ಮಾಡಬೇಕಂದಿದೆ. ನನಗೆ ಫುಲ್ ಟೈಮ್ ಆಗಿದೆ ಸ್ಕೂಲ್. ಇವತ್ತು ಲೇಟ್ ಆಗೋಯ್ತು. ನಾನು ನಿನ್ನೆ ಸ್ವಲ್ಪ ಮಲಗೋದು ಲೇಟ್, ಇವತ್ತು ಎದ್ದೇಳೋದು ಲೇಟ್ ಆಗೋಯ್ತು. ಆಮೇಲೆ ಈ ಗಿಡದಲ್ಲಿ ಏನಾದರೂ ಕಾಯಿ ಬರಬಹುದಾ ಈ ಸರಿ ಅಂಥೇಳಿ ವಿಚಾರ ಮಾಡ್ಲಿಕ್ಕತ್ತೀನಿ. ನೋಡೋಣ. ಇನ್ನು ಈ ಗಿಡಗಳದೆಲ್ಲ ಹೂಗಳನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಸಾಕಷ್ಟು ಇದಾಗಿತ್ತು ಈ ಕಡೆಲ್ಲ. ಸೊ ಎಲ್ಲ ಕ್ಲೀನ್ ಮಾಡೀನಿ, ನೋಡ್ಬೋದು ನೀವು. ಇಲ್ಲಿ ನೋಡ್ರಿ. ಆಮೇಲೆ ಇದು ಗಿಡ ಎಲ್ಲ ತೆಗಿಬೇಕಂದ್ರೆ ಇನ್ನೊಂದು ಸ್ವಲ್ಪ ಕಾಯಿ ಇದಾವಲ್ಲ, ಇರಲಿ ಬಿಡು ಅಂತ ಹೇಳ್ಬಿಟ್ಟಿನಿ. ಯಾಕಂದರೆ ಇನ್ನೂ ಕಂಟಿನ್ಯೂಸ್ ಆಗಿ ಹಿಂಗೆ ಇಲ್ಲಿ ನೋಡ್ರಿ ಕಾಯಿ ಬರ್ತಾನೇ ಇದ್ದಾವೆ. ಸೊ ಅದನ್ನೆಲ್ಲ ಆಮೇಲೆ ತೆಕ್ಕೊಂಡ್ರೆ ಆಯ್ತು ಅಂಥೇಳಿ ಸುಮ್ಮನೆ ಬಿಟ್ಟೀನಿ. ಎಲ್ಲ ಕಡೆ ಇದ್ದಾವೆ ಕಾಯಿಗಳಲ್ಲಿ. ಇದಾವೆ ನೋಡ್ರಿ, ಇದಾವೆ ಕಾಯಿಗಳೆಲ್ಲ ಜೊತೆ ಇನ್ನೂ ಆಗ್ತಾನೆ ಇದ್ದಾವೆ. ಇದು ತೆಗೆದಂದ್ರೆ ತೊಂಡೆಕಾಯಿ ಗಿಡ ಫ್ರೀ ಆಗುತ್ತಾ. ಆಮೇಲೆ ಇನ್ನೊಂದು ಅಪ್ಡೇಟು ನಿಮಗೆ ನೋಡ್ರಿ, ಇವೆಲ್ಲ ಗಿಡಗಳಲ್ಲಿ ಇಲ್ಲಿ ಹಾಕ್ಕೊಂಡೇನಿ. ಇವೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೇನಿ ಈ ಕಡೆದೆಲ್ಲ. ನಿಮಗೇನಾದರೂ ಸೀಡ್ಸ್ ಬೇಕಂದರೆ ಒಂದಿಷ್ಟು ಸೀಡ್ಸನ್ನು ಹಾರ್ವೆಸ್ಟ್ ಮಾಡೀನಿ. ರೆಡ್ ಬೆಂಡೆಕಾಯಿದು ಮತ್ತು ಮಾರ್ನಿಂಗ್ ಗ್ಲೋರಿದು. ನಿಮಗೆ ಬೇಕಂದರೆ ಈ ಕಡೆ ಎಲ್ಲ ತೆಗ್ದು ನೋಡ್ರಿ, ಎಲ್ಲ ಒಣಗಿರೋ ಗಿಡ ಎಲ್ಲ ತೆಗೆದು ಹಾಕಿನಿ. ಅದನ್ನೇನಾದ್ರು ನಿಮಗೆ ಬೇಕು ಅಂದರೆ ಸೊ ನೀವು ತಗೋಬೋದು. ಫಸ್ಟ್ 10 ಮೆಂಬರ್ಸ್ ಯಾರು ತಗೊತೀರ ಅವರಿಗೆ ನಾನು ಎಕ್ಸ್ಟ್ರಾ ಸೀಡ್ಸನ್ನು ಕಳಿಸ್ತೀನಿ. ಆಮೇಲೆ ಕಳಿಸಲ್ಲ, ಯಾಕಂದರೆ ಎಕ್ಸ್ಟ್ರಾ ಸೀಡ್ಸ್ ಎಷ್ಟಿದಾವಲ್ಲ ಅಷ್ಟನ್ನು ಮಾತ್ರ ನಾನು ಕಳಿಸ್ಬಲ್ಲೆ. ಹಾಗಾಗಿ ಫಸ್ಟ್ 10 ಯಾರು ಸೀಡ್ಸನ್ನು ತಗೊತೀರಿ ಅವರಿಗಷ್ಟೇ ಸ್ವಲ್ಪ ಜಾಸ್ತಿ ವೆರೈಟಿ ಸೀಡ್ಸನ್ನು ಕಳಿಸ್ತೀನಿ. ಇದು 50 ರುಪೀಸು. ಮಿನಿಮಮ್ ನೀವು 200 ತೊಗೊಳ್ಳೇಬೇಕು. 50 ರುಪೀಸ್ ಅದು ಮಾರ್ನಿಂಗ್ ಗ್ಲೋರಿ ಸೀಡ್ಸು. ಒಂದು ವೆರೈಟಿ 50 ರುಪೀಸು. ನಾನು ನಿಮ್ಗೆ 3 ವೆರೈಟಿ ಕಳಿಸ್ತೀನಿ. ಅದಾದಮೇಲೆ ಈ ಒಂದು ಇದು ಯಾವ ಹೂವಿನ ಗಿಡ ಅಂತ ನೀವೇ ಗೆಸ್ ಮಾಡ್ಕೊರಿ. ಬಟ್ ಇದು ಹೂವಿನ ಗಿಡ. ಇದೊಂದು ಫಿಲೋಡೆಂಡ್ರಾನ್ ಅಲ್ಲ, ಯಾವುದೋ ಒಂದು ಗಿಡ ಅಂತ ಆ ವೆರೈಟಿಯಲ್ಲಿ ಬರುತ್ತಿದ್ದು. ಒಂದ್ಸತಿ ನಾನು ಚೆಕ್ ಮಾಡಿದ್ದೆ, ಸೊ ಮತ್ತೆ ಮರ್ತು ಹೋಗಿನಿ. ಅದ್ರ ಜೊತೆಗೆ ಒಂದಿಷ್ಟು ಬಲ್ಬ್ಸ್ಗಳನ್ನು ಕಳಿಸ್ತೀನಿ. ಇದ್ರದ್ದು ಬಲ್ಬ್ಸು ಇದು ಅಷ್ಟೇ 50 ರುಪೀಸ್. 1 ಅಥವಾ 2 ಬಲ್ಬ್ಸ್ ಕಳಿಸ್ತೀನಿ. ಮತ್ತು ಅದ್ರ ಬಗ್ಗೆ ಜಾಸ್ತಿ ಮತ್ತು ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಇಷ್ಟು ಕಳಿಸಿರ್ತೀನಿ. ನಿಮ್ಗೆ ಯಾರಿಗಾನ ಬೇಕಂದರೆ ನೀವು ತಗೋಬೋದು. ಸೇವಂತಿಗೆ ಹೂವಿನ ಗಿಡಗಳಲ್ಲಿ ಯಾಕೆ ಒಂಥರ ಆಗಿದೆ, ಮಳೆ ಬರ್ತಾಯಿದ್ದಲ್ಲ, ಮಳೆ ಬರೋದಕ್ಕೆ ಸೊ ಹೂವು ಅಷ್ಟು ಚೆನ್ನಾಗಿ ಅರಳಿಲ್ಲ ಈ ಸರಿ. ಯಾಕೆಂದರೆ ನಾನು ಎಷ್ಟೊಂದು ಇದನ್ನು ಮಾಡ್ಕೊಂಡು ಗಿಡ ತೊಗೊಂಬಂದಿದ್ದೆ, ಬಟ್ ಯಾವಷ್ಟು ಚೆಂದಾಗಿ ಅರಳವಲ್ವು.
ಯಾಕಂದರೆ ಈ ಗಿಡದ ವೆರೈಟಿ ಏನು ಅಷ್ಟು ನಂಗೆ ಇಷ್ಟ ಆಗಿಲ್ಲ. ಈ ಸರಿ ತರಿಸಿದ್ರಲ್ಲಿ ಎಲ್ಲ ಸಣ್ಣದೇ ಬರ್ತಾಯಿದ್ದಾವೆ. ಬಟ್ ನಾನು ಲಾಸ್ಟ್ ಟೈಮ್ ತರಿಸಿದಾಗ ಏನಿದ್ವಲ್ಲ ಅವು ಚೆಂದಿದ್ವು, ಚೆನ್ನಾಗಿ ಬಂದಿದ್ವು. ಬಟ್ ಇವಾಗೇನು ಅಷ್ಟಿಲ್ಲ. ಸೊ ನೋಡಿರಿ ಪಿಂಕ್ ಕಲರ್. ಮಳೆ ಬಂತು ನಿನ್ನೆನೂ ಚೆಂದಾಗಿ ಮಳೆ ಬಂದಿದ್ದಕ್ಕೆ ನಂಗೆ ನೀರು ಹಾಕೋದೊಂದು ಉಳಿತು. ಕರೆಕ್ಟಾಗಿ ನಾನು ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ಲಾಸ್ಟ್ ಇಲ್ಲೆಷ್ಟೇ ಗುಪ್ಪೆ ಹಾಕ್ಕೊಂಡು ಕುಂತಿದ್ದೆ, ಒಂದಿಷ್ಟು ಕಸ ತೆಗಿಯೋಷ್ಟರಲ್ಲಿ ಮಳೆ ಬಂದುಬಿಡ್ತು. ಹಬ್ಬ ಉಳ್ಕೊಂಡೆ ಅಂದೆ. ಇಲ್ಲಾಂದರೆ ಫುಲ್ ಮಳೆ ಬಂದಿತ್ತು ಅಂದರೆ ನಾನು ಎಲ್ಬೇಕಲ್ಲಿ ಮಣ್ಣು ಎಲ್ಬೇಕಲ್ಲಿ ಇದನ್ನು ಹಾಕ್ಕೊಂಡು ಕೂತಿದ್ದೆ, ಗಿಡಗಳು ಎಲ್ಲ. ಸೊ ಮಣ್ಣೆಲ್ಲ ತುಂಬೀನಿ. ಆ ಕಡೆ ಎಲ್ಲ ಮಣ್ಣು ಹಾಕ್ಕೊಂಡು ಕೂತಿದ್ದೆ ನಾನು ಅಲ್ಲೆಲ್ಲ. ಸೊ ಅದು ಮಣ್ಣೆಲ್ಲ ತೆಗ್ದೇನೆ. ಸೊ ಬೆಳಗ್ಗೆ ಹಾಗೆ ನಾನು ಟೀ ಕುಡಿದು ಇಲ್ಲಿ ಸ್ವಲ್ಪ ಮಜ್ಜಿಗೆ ತಂದು ಹಾಗೆ ಸ್ವಲ್ಪ ಎಲ್ಲ ಗಿಡಗಳಿಗೆ ಹಾಕಿಬಿಟ್ಟು ಮ್ಯಾಗೆಲ್ಲ ಸ್ವಲ್ಪ ನೀರು ಥರ ಹೊಡೆದ್ರಾಯ್ತು ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಸೊ ಬೆಳಗ್ಗೆ ಇಷ್ಟೆಲ್ಲ ಹಾಕಿದ್ಮೇಲೆ ಒಂದಿಷ್ಟು ಫ್ರೂಟ್ಸ್ ತೋರಿಸ್ತೀನಿ ನಿಮಗೆ. ನನ್ನ ಗಾರ್ಡನಲ್ಲಿ ಈ ಸರಿ ಬಿಟ್ಟಿರೋಂಥ ಹೊಸ ಫ್ರೂಟ್ ಅಂತ ಹೇಳ್ಬೋದು. ಆಮೇಲೆ ಫಸ್ಟ್ ಟೈಮ್ ನಾನು ಇದು ಹಾರ್ವೆಸ್ಟ್ ಮಾಡೋದು. ಈ ಗಿಡ ನಾನು ತೊಗೊಂಡ್ಮೇಲೆ ಚಲೋನೇ ಬಂದಿದೆ. ನೋಡ್ರಿ ಹಣ್ಣು ಎಷ್ಟು ಚೆನ್ನಾಗಿ ಹಣ್ಣಾಗಿ ಒಡೆದೋಗಿದೆ ಅಂಥೇಳಿ. ಸೊ ಇದು ಭಾರಿ ಸ್ವೀಟಾಗಿರುತ್ತೆ, ನನ್ನ ಮಗಳಿಗೆ ಭಾಳ ಇಷ್ಟ ಇದು. ಸೊ ಮುಟ್ಟಿದ್ರೇ ಬಂತು. ಇವೆಲ್ಲ ಹಣ್ಣು ಅಷ್ಟೇ, ಇಷ್ಟು ಸೈಜ್ ಇದಾವಲ್ಲ, ಇವು ದೊಡ್ಡವಾಗಿನೇ ಹಣ್ಣಾಗೋದು. ಸೈಜ್ ಮಾತ್ರ ಇಷ್ಟೇ ಬರ್ತವೆ. ಈ ಗಿಡದ ಕಾಯಿ ಸ್ವಲ್ಪ ಸಣ್ಣದೈತೆ. ಆಮೇಲೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡ್ರಿ ಮಲ್ಬೇರಿ ಹಣ್ಣುಗಳು ಇಲ್ಲಿ ನೋಡ್ರಿ ಆಗಿದೆ. ಇದರಲ್ಲಿ ಆಗಿದೆ. ಇನ್ನೊಂದು ಸ್ವಲ್ಪ ಡಾರ್ಕ್ ಆಗಲಿ ಅಥವಾ ನಾಳೆ ಹಂಗೆ ತೆಗಿಬೋದು. ಈಗ ತೆಗೆದ್ರೂ ಪರವಾಗಿಲ್ಲ. ಈಗ ತೆಗೆದ್ರೆ ಸ್ವಲ್ಪ ಹುಳಿ ಇರ್ತವೆ, ಸ್ವಲ್ಪ ಬ್ಲ್ಯಾಕ್ ಆದ್ಮೇಲೆ ತೆಗೆದ್ರೆ ಸ್ವೀಟ್ ಆಗಿರ್ತವೆ. ಇವು ಮಲ್ಬೇರಿ ಹಣ್ಣು. ಇದನ್ನು ನಾನು ಇದರಿಂದ ತರಿಸಿದ್ದು. ಈ ಗಿಡನ ನಾನು ಮೀಶೋಯಿಂದ ತರಿಸಿದ್ದು. ಸೊ ಇಲ್ಲಿ ನೋಡ್ರಿ ಇಲ್ಲೊಂದು ಕಾಯಿ ಇದೆ. ಸೊ ಮೀಶೋಯಿಂದ ತರಿಸಿದ್ದು. ಬಟ್ ನಾನು ಇದರಲ್ಲಿ ತೊಗೊಂಡಿರೋದು, ತೋಟಗಾರಿಕೆಯಲ್ಲಿ ತೊಗೊಂಡಿರೋದು ಏನಾಯ್ತಂದ್ರೆ ಅದು ಜಾಸ್ತಿ ಹೂ ಕಾಯಿ ಬರಲಿಲ್ಲ. ಬಂದ್ರೂ ಹೂ ಬಂತು, ಕಾಯಿ ಬರಲಿಲ್ಲ. ಆಮೇಲೆ ಇನ್ನೊಂದು ತರಿಸ್ತೀನಿ ನೋಡಿದ್ರೆ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಹೂವುಗಳು ನೋಡ್ರಿ ಎಷ್ಟು ಚೆನ್ನಾಗಾಗಿದೆ. ಡೈಲಿ ಇಷ್ಟು ಹೂವುಗಳು ಇದರಲ್ಲಿ ಬರ್ತಾ ಇರ್ತಾವೆ. ಇಲ್ಲಿ ನೋಡ್ರಿ ಹೂವಿಂದ ಮಗ್ಗಿಂದು ಇದು ನೋಡ್ರಿ ಎಷ್ಟು ಬಂದಾವಿಲ್ಲಿ. ಸೊ ಇವೆಲ್ಲನೂ ಅಷ್ಟೇ ಜಾಸ್ತಿ ಹೂವುಗಳು. ಈಗ ಸೀಸನ್ ಇರೋದ್ರಿಂದ ಜಾಸ್ತಿ ಹೂವುಗಳು. ಆದಮೇಲೆ ಒಂದು ಸ್ವಲ್ಪ ಈ ಥರ ಪಿಂಚಿಂಗ್ ಮಾಡಿಕೊಂಡ್ರೆ ಸೈಡಿಂದ ಮತ್ತೆ ಒಂದು ಇಲ್ಲಿ ನೋಡ್ರಿ ಇಲ್ಲಿ ಪಿಂಚಿಂಗ್ ಮಾಡೇ ಇಲ್ಲ ಅಂದರೂ ಇಲ್ಲಿ ಸೈಡಿಗೆ ಒಂದು ಇದು ಬಂದಿದೆ. ಮತ್ತು ಫ್ಲವರ್ ಬರ್ಡ್ ಬಂದಿದೆ. ಸೊ ಸ್ವಲ್ಪ ಹಿಂಗೆ ಪಿಂಚಿಂಗ್ ಮಾಡಿದ್ರೆ ಇಲ್ಲಿ ನೋಡ್ರಿ ಸೈಡಿಗೆ ಹಿಂಗೆ ಬಂದಿದೆ. ಇಲ್ಲಿ ಬಂದದ್ದು ನೋಡ್ರಿ. ಇದು ಪಿಂಚಿಂಗ್ ಮಾಡಿದ್ರೇ ಸ್ವಲ್ಪ ಚೆಂದಾಗಿ ಜಲ್ದಿ ಅದು ಗ್ರೋತ್ ಆಗಲಿಕ್ಕೆ ಜಾಗನೂ ಆಗುತ್ತಾ. ಸರಿ ನೋಡ್ರಿ. ಆಮೇಲೆ ಸಪೋಟ ಗಿಡದಲ್ಲಿ ಫಸ್ಟ್ ಸಪೋಟ ಆಗಿದೆ. ಸಪೋಟ ಅದು ಹೂವು ಜಾಸ್ತಿ ಆಗಿದ್ವು, ಕಾಯಿ ಹಿಡಿತಾ ಇರಲಿಲ್ಲ. ಇವಾಗ ಹಿಡಿಲಿಕ್ಕೆ ಇದು ಕಾಯಿ. ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡ್ರಿ. ಮನೆ ಹತ್ರ ಸಣ್ಣದು ಒಂದು ನೆಲದಲ್ಲಿ ಹಾಕಿರೋಂಥ ಒಂದೇ ಒಂದು ಬೀಜದಲ್ಲಿ ಗಿಡ ಬಂದಿತ್ತಲ್ಲ, ಎಷ್ಟು ಹೀರೆಕಾಯಿ ಆಗ್ಯಾವ ನೋಡ್ರಿ. ಇಲ್ಲಿ ನೋಡ್ರಿ ಒಂದೊಂದು ಎಲೆಗೆ ಒಂದೊಂದು ಹೀರೆಕಾಯಿ. ಸೊ ಅಷ್ಟು ಹೀರೆಕಾಯಿಗಳು ನೆಲದಲ್ಲಿ ಹಾಕಿದ್ರೆ ಬಂದಾವೆ ನೋಡ್ರಿ. ಯಾಕಂದರೆ ಇದು ಸ್ವಲ್ಪ ಊರ ಹೊರಗಡೆ ಅಲ್ಲಿ ಗಿಡದ ಏನು ಎಲೆಗಳೆಲ್ಲ ಉದುರಿತಾವೆ ಅಲ್ಲೇ ಗೊಬ್ಬರ ಆಗಿ ಆ ಗೊಬ್ಬರ ಎಲ್ಲ ಇಲ್ಲಿ ಗಿಡಗಳಿಗೆ ಬರೋದ್ರಿಂದ ನೋಡ್ರಿ ಅಷ್ಟು ಚೆನ್ನಾಗಿ ಒಂದೊಂದು ಇದಕ್ಕೂ ಅಷ್ಟು ಚೆಂದಾಗಿ ಕಾಯಿಗಳಾಗ್ಯಾವ. ಯಾವುದೂ ಒಂದು ಉದುರು ಬಿದ್ದಿಲ್ಲ ಅನ್ಕೋತೀನಿ ನಾನು. ಸೊ ಅಷ್ಟು ನನಗೂ ನೋಡಿ ಆಶ್ಚರ್ಯ ಆಯಿತು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಎಲ್ಲ ಕಡೆ ಎಲ್ಲಿ ನೋಡ್ತೀರ ಅಲ್ಲಿ ಹೀರೆಕಾಯಿಗಳು. ಎಷ್ಟು ಸಣ್ಣ ಗಿಡ ಗೊತ್ತಾ ಅದು. 4 ದಿವಸ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಕಾಯಿ ಎಷ್ಟು ಚೆನ್ನಾಗಿ ಹಣ್ಣಾಗಿದಾವಂತ. ಸೊ ಇದು ನೋಡ್ರಿ ಮಲ್ಬೇರಿ. ಮಲ್ಬೇರಿ ನೋಡ್ರಿ ಇಲ್ಲೂ ಒಂದಾಗಿದೆ. ಸೊ ಇಷ್ಟಾದರೆ ಇದು ಸ್ವೀಟ್ ಆಗಿರುತ್ತಾ. ಇನ್ನು ಈ ಕಲರಲ್ಲೂ ಅಷ್ಟೇ ನಾವು ತಿನ್ಬೋದು. ಬಟ್ ಇದು ಹೆಂಗಿರ್ತದೆ ಅಂದರೆ ಸ್ವಲ್ಪ ಹುಳಿ ಇರ್ತದೆ. ಸೊ ನಾವು ಅಷ್ಟನ್ನು ಹಾರ್ವೆಸ್ಟ್ ಮಾಡ್ಕೊತೀನಿ ಇವತ್ತು. ಇಲ್ಲಿ ನೋಡ್ರಿ. ಆಮೇಲೆ ಇನ್ನೊಂದು 2 ಇತ್ತು, ಅದು ಪಕ್ಷಿ ತಿಂತು. ಅದಕ್ಕೆ ನಾನು ಅದನ್ನು ತೆಗೆದು ಅಲ್ಲೇ ಹಾಕಿದ್ದೀನಿ, ಅದನ್ನು ತಿನ್ನಲಿ ಅಂಥೇಳಿ. ಇದು ಮಲ್ಬೇರಿ. ಸೊ ಅದಲ್ಲದೆ
ಶಾವಂತಿಗೆ ಹೂವು ನನಗೆ ಈ ಸತಿ ತಂದಿರೋದು ಯಾವ ಗಿಡನೂ ಇಷ್ಟ ಆಗಿಲ್ಲ. ಯಾಕಂದರೆ ಎಲ್ಲ ಹೆಂಗಿದಾವಂದರೆ ಸಣ್ಣ ಸೈಜ್ ಇದಾವೆ ನೋಡ್ರಿ. ಅಷ್ಟೇನು ಇಷ್ಟ ಆಗಿಲ್ಲ ನಂಗೆ, ಯಾವ ಪೂರ್ತಿ ಅರಳದಾನೂ ಇಲ್ಲ. ಬಟ್ ಲಾಸ್ಟ್ ಟೈಮ್ ಏನು ತರಿಸಿದ್ನಲ್ಲ ನಾನು, ಅದು ಶಾಂತಿ ಪ್ಲ್ಯಾಂಟ್ಸ್, ಶಾಂತಿ ಹೋಮ್ ಪ್ಲ್ಯಾಂಟ್ಸ್ ಏನೋ ಇತ್ತು, ಅಲ್ಲಿಂದ ತರಿಸಿದ್ದೆ. ಬಟ್ ಭಾಳ ಚೆನ್ನಾಗಿದ್ದು. ಇದು ಹೋಮ್ ಗಾರ್ಡನಿಂದ ತರಿಸಿನಲ್ಲ, ಏನೋ ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಯಾವುದೂ ಹೂವು ಚೆನ್ನಾಗಿ ಬಂದಿಲ್ಲ, ಯಾವ ಹೂವು ಅಷ್ಟು ಚೆನ್ನಾಗಿ ಬಂದಿಲ್ಲ ನಂಗೆ. ಯಾವ ಅಷ್ಟು ಇಷ್ಟ ಆಗಿಲ್ಲ. ಇಲ್ಲ ನೋಡ್ರಿ ಹೆಂಗೆ ಕುಂತದೆ ಪಕ್ಷಿ, ಇಲ್ಲಿ ಕುಂತು ಸೌಂಡ್ ಮಾಡ್ತೀನಿ ನೋಡಿ. ಇಷ್ಟು ಹತ್ರ ಇದ್ದೀನಿ ನಾನು ಅಂದ್ರೆ ಇಲ್ಲೇ ಕೂತು. ಆಮೇಲೆ ಇಲ್ಲಿ ನೋಡ್ರಿ ಫ್ಲವರ್ಸ್, ಫುಲ್ ಅರಳೆವ. ಈಗ ಒಂದು ಸ್ವಲ್ಪ ಇವನು ಒಂದಿಷ್ಟು ತಕ್ಕೊತೀನಿ. ಆಮೇಲೆ ಸಪೋಟನಲ್ಲಿ ಭರ್ಜರಿ ಹೂವು ಬರ್ತಾ ಇದ್ದಾವೆ. ಕಾಯಿ ಯಾವ ಹಿಡಿತಾವೋ ಯಾವಿಲ್ಲ ಗೊತ್ತಿಲ್ಲ. ಒಂದೊಂದೇ ಕಾಯಿ ಸಪ್ರೇಟಾಗಿ ಹಿಡಿದ್ರೆ ಅಷ್ಟು ಚಲೋ ಆಗಿ. ಆಮೇಲೆ ಇವು ಇನ್ನೂ ಸೀಸನ್ ಬಂದಿಲ್ಲ ಅನ್ಕೋತೀನಿ. ಇದರಲ್ಲಿ ಅಷ್ಟೇ ಎಷ್ಟು ಇದಾಗುತ್ತವಲ್ಲ ಫ್ಲವರ್ಸ್, ಬಟ್ ಯಾವನು ಕಾಯಿ ಆಗಂಗಿಲ್ಲ. ಇಷ್ಟೊತ್ತೇ ಆಯ್ತು ಈಗ ಕಂಟಿನ್ಯೂಸ್ ಆಗಿ ನೋಡ್ತೀನಿ. ಹೂವೆಲ್ಲ ಉದುರ್ತಾನೆ ಇರ್ತಾವೆ. ಇದು ಯಾವಾಗ ಸೀಸನ್ ಬರುತ್ತೋ ನೋಡ್ಕೋಬೇಕು. ಒಂದು ಸ್ವಲ್ಪ ಸ್ಪ್ರಿಂಗ್ ಸೀಸನ್ ಬಂತಂದ್ರೆ ಚೆನ್ನಾಗಿ ಇದಾಗ್ತಾವೆ, ಫ್ಲವರ್ಸ್ ಎಲ್ಲನೂ ಚೆನ್ನಾಗಿ ಆಗ್ತಾವೆ. ಈಗ ನೋಡ್ಬಿಟ್ಟು ನನ್ನ ಗಾರ್ಡನಾಗ ಸ್ವಲ್ಪ ಫ್ಲವರ್ಸ್ ಎಲ್ಲ ಕಮ್ಮಿನೇ. ಅಲ್ಲಿ ನೋಡ್ರಿ ಅಲ್ಲೆಲ್ಲ ಎಷ್ಟು ಕುಂತವೆ ಬರ್ಡ್ಸ್ ಎಲ್ಲ. ಅಲ್ಲೊಂದು ಕೂತು ನೋಡ್ರಿ, ಅಲ್ಲಿ ಇಲ್ಲೊಂದು ಬರುತ್ತೆ. ಬರ್ಡ್ಸ್ ಯಾಕೆ ಓಡಾಡ್ಲಿಕ್ಕೆ ಅಂದರೆ ಇವು ಫ್ರೂಟ್ಸ್ ತಿನ್ನಲಿಕ್ಕೆ. ಇದು ಹಿಂದೆ 2 ತಿಂದಿದ್ವು, ಸೊ ಅದಕ್ಕೆ ಓಡಾಡ್ಲಿಕ್ಕೆ ಒಂದು 2 ಕೊಟ್ಟಿನ ಅದಕ್ಕೆ ತಿನ್ನೋದು. ಅಲ್ಲ 2 ಥರದ್ದು ಇದೆ, ಒಂದು ಬ್ಲ್ಯಾಕ್ ಇದೆ, ಒಂದು ಬ್ರೌನಿಶ್ ಪಕ್ಷಿ ಅದೇ, ಯಾವುದೇ ಹೆಸರು ಗೊತ್ತಿಲ್ಲ ನನಗೆ. ಅಲ್ಲಿ 2 ಇದಾವಲ್ಲಿ. ಆಮೇಲೆ ಒಂದಿಷ್ಟು ಹೂಗಳನ್ನ ನಾನು ತೆಗ್ದೀನಿ, ತೋರಿಸ್ತೀನಿ ನಿಮ್ಗೆ. ಸೊ ಈ ಮಲ್ಬೇರಿನ ಇದ್ರಾಗ ಹಾಕ್ತೀನಿ ನೋಡಿರಿ. ಇದಿಷ್ಟು ನಾನು ಕನಕಾಂಬರಿ ಹೂವನ್ನು ತೆಕ್ಕೊಂಡಿನಿ. ಈಗ ಒಂದೊಂದು ಸ್ವಲ್ಪ ಇವು ಹೂವನ್ನು ಹಾಕೋತೀನಿ. ಸೊ ಎಷ್ಟು ಚೆನ್ನಾಗಿ ಹೂವು ಈ ಸೀಸನ್ ಆಗಿದ್ದು ಬರ್ಲಿಕ್ಕೆ. ಯಾಕಂದರೆ ಇದು ಸೀಸನ್ ಇವಾಗ ಫುಲ್ಲು. ಸ್ವಲ್ಪ ಇದು ಮುಗಿದ ಮೇಲೆ ಹಿಂಗೆ ಚೂಟಿದ್ರೆ ಸಾಕು, ಮತ್ತು ಸೈಡಿಂದ ಮತ್ತು ಚೆನ್ನಾಗಿ ಇವು ಬರ್ತವೆ. ಇಲ್ಲಿ ನೋಡ್ರಿ, ಇದು ಜಸ್ಟ್ ಹಿಂಗೆ ಚೂಟಿದ್ರೆ ಸಾಕು, ಸೈಡಿಂದ ಮತ್ತು ಬರ್ತವೆ. ನೀವು ನೋಡ್ಬೋದು ನಾನು ಇಲ್ಲೆಲ್ಲ ಕಿಚನ್ ವೇಸ್ಟ್ ಎಷ್ಟು ಹಾಕಿನ ಅಂಥೇಳಿ. ಕಿಚನ್ ವೇಸ್ಟು ತಂದು ಹಿಂಗೆ ಹಾಕಿರ್ತೀನಿ ನಾನು. ಸ್ವಲ್ಪ ಮೇಲೆ ಸ್ವಲ್ಪ ಮಣ್ಣು ಹಾಕಬೇಕು, ಹಾಕಿಲ್ಲ. ಹಾಕಿದ್ರೆ ಇದು ಹೂವು ಮುಗಿದ ಮೇಲೆ ಕಟ್ ಮಾಡಿ. ಸೊ ಎಲ್ಲವಷ್ಟು ಹೂವು ತೆಗಿತೀನಿ. ಸೊ ಫ್ರೆಂಡ್ಸ್, ಹೂವು ಎಲ್ಲ ತೆಗ್ದು ನೋಡ್ರಿ ಎಷ್ಟು ಬಂದು ಅಂತ. ಇದು ಹಾಗೆ ಒಂದಿಷ್ಟು ಇವನು ಕರ್ಕೊಂಡು ಹೋಗೋಣ ಅಂತ. ಇಷ್ಟ ಆಗ್ಯಾವ ತರಕಾರಿಗಳು, ಅಲ್ಲಿ ಇಲ್ಲಿ ಬಿದ್ದುಬಿಟ್ಟಾವ. ಎಲ್ಲ ತೋರಿಸ್ತೀನಿ ನಿಮಗೆ. ಫುಲ್ ಓಪನ್ ಆಗಿ ಹೋಗ್ಬಿಟ್ಟಾವ. ಜಾಸ್ತಿ ನಾನು ಬರ್ತಾಯಿಲ್ಲ ಮೇಲೆ, ಅದಕ್ಕೆ ಹಿಂಗಾಗದು. ತರಕಾರಿ ಆಗುತ್ತೆ ಒಂದಿನ. ಇದು ನೋಡ್ರಿ ಫುಲ್ ಗುಚ್ಚಕಾಯಿ ಹೆಂಗಾಗೈತೆ. ಫ್ರೆಂಡ್ಸ್, ಹುಳ ಎಲ್ಲ ಬೀಳಿಕತ್ತ ಮೈ ಮೇಲೆ. ಈಗ ಮುಟ್ಟಿದ್ರೆ ಎಲ್ಲ ಇದನ್ನೇ ಬರ್ತಾ ಇದೆ. ಯಾಕೋ ಅಲ್ಲೆಲ್ಲ ಎಷ್ಟಿದೆ ನನಗೆ ಆಗೋಲ್ತು ಕಡಿಯೋದು. ಸೊ ಓಕೆ ಫ್ರೆಂಡ್ಸ್, ಬಾಯ್. ಉಳಿದಿದ್ದೆಷ್ಟು ಕರ್ಕೊಂಡು ಹೋಗ್ಬಿಡ್ತೀನಿ. ಬಾಯ್ ಫ್ರೆಂಡ್ಸ್.